ಬಾಲ್ಕಿ ಬಸ್ ಸ್ಟ್ಯಾಂಡ್ನಲ್ಲಿನ ಪರಿಸ್ಥಿತಿ ನಿಜಕ್ಕೂ ಆತಂಕಕಾರಿ ಆಗ್ತಿದೆ. ಏನಾಗ್ತಿದೆ, ಹೋಟೆಲ್ನಿಂದ ಹೊಲಸು ನೀರು ಶೇಖರಣೆಯಾಗಿ ಜಾಮ್ ಆಗಿ ಅದು ನೇರವಾಗಿ ಬಸ್ ಸ್ಟ್ಯಾಂಡ್ ಒಳಗೆ ಹರಿಯುತ್ತಿದೆ. ಅದರಿಂದ ಕೊಬ್ಬಿನ ವಾಸನೆ ಬರ್ತಿದ್ದು ಪ್ರಯಾಣಿಕರು, ಚಾಲಕರು, ಅಂಗಡಿಯವರು ಮೂಗು ಮುಚ್ಚಿಕೊಂಡು ಓಡಾಡುವ ಸ್ಥಿತಿ. ಜೊತೆಗೆ ಸಾರ್ವಜನಿಕ ಶೌಚಾಲಯವು ದುರ್ವಾಸನೆಯಿಂದ ಕೂಡಿದೆ. ಬಸ್ ವೇಳಾಪಟ್ಟಿಗಾಗಿರುವ ಟಿವಿ ಮತ್ತು ಸಿಸಿ ಕ್ಯಾಮೆರಾಗಳು ಪ್ರಯೋಜನಕ್ಕೆ ಬಾರದ ಜಾಗದಲ್ಲಿವೆ. ಇಂಥ ಹೊಲಸು ನೀರು ಮತ್ತು ದುರ್ವಾಸನೆಯಿಂದ ಬರಬಹುದಾದ ರೋಗಗಳು ಇಂಥ ನೀರು, ಆಹಾರದ ಕೊಬ್ಬು, ಕಸ ಸೇರಿದ ಬ್ಯಾಕ್ಟೀರಿಯಾ ಮತ್ತು ಸೊಳ್ಳೆಗಳು ಹೆಚ್ಚಾಗಿವೆ. ಸಾಮಾನ್ಯವಾಗಿ ಈ ರೀತಿಯ ವಾತಾವರಣದಿಂದ ಹೊಟ್ಟೆ ಸಂಬಂಧಿ ಅತಿಸಾರ, ಟೈಫಾಯ್ಡ್, ಕಾಲರಾ, ಹೈಪಟೈಟಿಸ್ ಎ, ಚರ್ಮ ಮತ್ತು ಫಂಗಸ್ ಸೋಂಕು, ತುರಿಕೆ, ಗಾಯಗಳಲ್ಲಿ ಇನ್ಫೆಕ್ಷನ್, ಉಸಿರಾಟದ ಸಮಸ್ಯೆ, ಅಲರ್ಜಿ, ಕೆಮ್ಮು, ಅಸ್ತಮಾ ಜಾಸ್ತಿ ಆಗುವುದು, ಕೊಬ್ಬು, ಕೊಳೆತ ವಾಸನೆಯಿಂದ ತಲೆನೋವು, ವಾಂತಿ ಕೂಡ ಬರಬಹುದು. ಸೊಳ್ಳೆಗಳಿಂದ ಡೆಂಗ್ಯೂ, ಮಲೇರಿಯಾ, ಚಿಕನ್ ಗುನ್ಯಾ, ಯಾರಿಗಾದರೂ ಜ್ವರ, ವಾಂತಿ, ಚರ್ಮದ ದಂದು ರೋಗಗಳು ಬರುವ ಸಾಧ್ಯತೆ. ಇದು ಯಾರ ತಪ್ಪು? ಸಂಕ್ಷಿಪ್ತವಾಗಿ ಹೇಳುವುದಾದರೆ ಎರಡೂ ಕಡೆ ಜವಾಬ್ದಾರಿ ಇದೆ. ಹೋಟೆಲ್ ಮಾಲೀಕರ ತಪ್ಪು. ತನ್ನ ಹೋಟೆಲ್ನಿಂದ ಬರೋ ತ್ಯಾಜ್ಯ ನೀರನ್ನು ಸರಿಯಾದ ಡ್ರೈನ್ಗೆ ಬಿಡದೆ ಸಾರ್ವಜನಿಕ ಜಾಗಕ್ಕೆ ಹರಿಯಲು ಬಿಟ್ಟಿರುವುದು ಇದು ಪರಿಸರ ಮತ್ತು ಆರೋಗ್ಯ ಕಾಯ್ದೆ ಉಲ್ಲಂಘನೆ. ಬಸ್ ಡಿಪೋ ವ್ಯವಸ್ಥಾಪಕರ ತಪ್ಪು. ಬಸ್ ಸ್ಟ್ಯಾಂಡ್ ಒಳಗಿನ ಸ್ವಚ್ಛತೆ, ಡ್ರೈನೇಜ್, ಸಾರ್ವಜನಿಕ ಶೌಚಾಲಯ ನಿರ್ವಹಣೆ, ಟಿವಿ, ಸಿಸಿ ಕ್ಯಾಮೆರಾ ಸರಿಯಾದ ಜಾಗದಲ್ಲಿ ಅಳವಡಿಕೆ ಮಾಡುವುದು ಅವರ ಪ್ರಾಥಮಿಕ ಕರ್ತವ್ಯ. ಇವೆಲ್ಲ ನಿರ್ಲಕ್ಷ್ಯವಾದರೆ ಬಸ್ ಸ್ಟ್ಯಾಂಡ್ ಇನ್ನಷ್ಟು ಹದಗೆಡುತ್ತದೆ ಎಂಬುದು ಸಾರ್ವಜನಿಕರ ಆತಂಕ ಸರಿಯಾಗಿದೆ. ಮೇಲ್ನೋಟಕ್ಕೆ ಡಿಪೋ ವ್ಯವಸ್ಥಾಪಕರು ಸಾರ್ವಜನಿಕ ಸೌಲಭ್ಯಗಳ ಮೇಲೆ ಗಮನ ಕೊಡದಿದ್ದರೆ ಇಂಥ ಸಮಸ್ಯೆಗಳು ಹೆಚ್ಚುತ್ತವೆ. ಕೆಎಸ್ಆರ್ಟಿಸಿ ಬಾಲ್ಕಿ ಡಿಪೋ ವ್ಯವಸ್ಥಾಪಕರು ಟಿವಿ ಮತ್ತು ಸಿಸಿ ಕ್ಯಾಮೆರಾಗಳನ್ನು ಪ್ರಯಾಣಿಕರು ನೋಡಬಹುದಾದ ಜಾಗದಲ್ಲಿ ಸ್ಥಳಾಂತರಿಸುವಂತೆ ಒತ್ತಾಯ. ಹೊಲಸು ನೀರು ಬಿಡುವುದು ಹೋಟೆಲ್ ಮಾಲೀಕರ ನಿರ್ಲಕ್ಷ್ಯ. ಆದರೆ ಅದನ್ನು ತಡೆಯದೆ ಸ್ಟ್ಯಾಂಡ್ ಸ್ವಚ್ಛವಾಗಿರುವುದು ಡಿಪೋ ವ್ಯವಸ್ಥಾಪಕರ ವೈಫಲ್ಯ. ಇಬ್ಬರ ಮೇಲೂ ಕ್ರಮ ಆಗಬೇಕು. ವರದಿ ಸತೀಶ್ ಕುಮಾರ್, ಕಲಾಬೀದರ್. ಜಾಂತಿ, ನಾನು ಬಾಲ್ಕಿ ಬಸ್ ಸ್ಟ್ಯಾಂಡಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ. ಬಾಲ್ಕಿ ಬಸ್ ಸ್ಟ್ಯಾಂಡಲ್ಲಿ ಹೋಟೆಲ್ ಮಾಲೀಕರು ಈ ಒಂದು ದುರ್ವಾಸನೆಯನ್ನು ಬರಲಿಕ್ಕೆ ಅವರು ಕಾರಣೀಭೂತರಾಗಿದ್ದಾರೆ. ಅದು ತೊಳೆದಿಂದ ನೀರು ಇರ್ಬೋದು ಅಥವಾ ಮಲಿನವಾಗಿ ನೀರು ಇರ್ಬೋದು. ಇದನ್ನು ಟ್ಯಾಂಕ್ ತುಂಬಿ ಏನಪ್ಪ ಅಂತಂದರೆ ಅದು ನೀರು ಹರಿತಾ ಇದೆ. ಇಲ್ಲಿ ನನ್ನ ತಾಯಿಂದರು ಕೂಡ ಎಲ್ಲರೂ ಮೂಗು ಮುಚ್ಕೊಂಡಿದ್ದಾರೆ, ಸಾರ್ವಜನಿಕರು ಕೂಡ ಮೂಗು ಮುಚ್ಕೊಂಡಿದ್ದಾರೆ. ಸಾರ್ವಜನಿಕರಿಗೆ ಅಡ್ಡಾಡೋದಕ್ಕೆ ತುಂಬ ತೊಂದರೆ ಆಗ್ತಾಯಿದೆ. ಆದ್ದರಿಂದ ಆ ಹೋಟೆಲ್ ಮಾಲೀಕರಿಗೆ ಡಿಪೋ ಮ್ಯಾನೇಜರ್ ಅವರು ಈ ಒಂದು ಸೂಚನೆಯನ್ನು ಕೊಡಬೇಕು, ಸ್ವಚ್ಛಗೊಳಿಸುವ. ವಿಷ್ಣು ಒಳ ಹೋಗ್ಯದ ನೋಡಿ, ಅಲ್ಲದಲ್ಲಿ ಅಂದ್ರೆ ಹೆಂಗದಪ್ಪ ಪಟಪಟಲ್ಲ ಸರ್ ತಪ್ಪು ಹೋಟೆಲ್ ಜಾಮ್ ಆಗ್ಲತ್ರಿ. ಜಾಮ್ ಅದು ಮಾಡಕ್ಕೆ ಈಗ ಬಂದ ಮತ್ತೆ ಜಾಮ್ ಆಗ ಇಲ್ಲ, ಪದೇ ಪದೇ ಇದೇ ಆಗ್ತಾ ಇದಲ್ಲ. ತಾವು ಅದರ ಬಗ್ಗೆ ಏನು ಕ್ರಮ ತಗೋತಾ ಇದ್ರಿ? ಹೋಟೆಲ್ ಮಾಲೀಕರ ಮೇಲೆ ಏನು ಕ್ರಮ ತಗೋತೀರಿ? ಏನು ಹೇಳ್ತೀರಿ? ಹಾಂ, ಏನಂತ ಹೇಳ್ತೀರಿ? ಇದೇ ಥರ ಆಗಲ್ಲ ಅಂತ ಮತ್ತೊಂದು ಸಲ ಆಗಲಿಲ್ಲ. ಹಾಂ, ಇದೊಂದು ಸಲ ಇದರಿಂದ ರೋಗಾಣು ಎಲ್ಲ ಸಾರ್ವಜನಿಕ ಅಂಟ್ಕೊಂಡ್ರೆ ಅದಕ್ಕೆ ಜವಾಬ್ದಾರಿ ಯಾರು? ನೀವು ಇದ್ದೀರಾ ಅಥವಾ ಡಿಪೋ ಮ್ಯಾನೇಜರ್ ಇದ್ದಾರಾ? ಈಗ ರೋಗಾಣು ಅಂಟ್ಕೊಳ್ಬೇಕು.